ನಮ್ಮ ಜೊತೆಗೆ ಎಂ ಬಿ ಪಾಟೀಲ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಇಷ್ಟು ದಿನ ಹೈಕಮಾಂಡ್ ನಿಮ್ಮ ಹತ್ರ, ಎಸ್ ಸರ್, ಪವರ್ ಟಿವಿ, ಇಷ್ಟು ದಿನ ಹೈಕಮಾಂಡ್ ರಿಪೋರ್ಟ್ ಕೇಳಿತ್ತು. ಬೆಳಗ್ಗೆನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಚಿವರುಗಳ ರಿಪೋರ್ಟ್ ಕಾರ್ಡನ್ನು ಕೇಳಿದ್ದಾರೆ. ಯಾರು ಮಾಧ್ಯಮಗಳ ಮುಂದೆ ಬಹಿರಂಗ ಹೇಳಿಕೆ ಕೊಡ್ತಿದ್ದಾರೆ, ನಿಮ್ಮ ಇಲಾಖೆಯ ರಿಪೋರ್ಟ್ ಕಾರ್ಡನ್ನು ಕೊಡಿ, ನೀವೇನು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು ಮೆನ್ಷನ್ ಮಾಡಿ ಹೇಳಿ. ಯಾರು? ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಏನು ಮಂಜುನಾಥ್ ಭಂಡಾರಿ ಅವರು. ಹೌದಾ? ಮಂಜುನಾಥ್ ಭಂಡಾರಿ ಅವರಿಗೆ ನಮ್ಮ ರಿಪೋರ್ಟ್ ಬೇಕಂತ ನಾನು ಅವ್ರು ಕೇಳಿದ್ದು ಗೊತ್ತಿಲ್ಲ ನನಗೆ. ನಾನು ಮಾತಾಡ್ತೀನಿ ಅವ್ರು ಕೂಡ, ಏನು ರಿಪೋರ್ಟ್ ಕೊಡಬೇಕು, ಎಂಥ ರಿಪೋರ್ಟ್ ಕೊಡಬೇಕು, ಯಾವ ಫಾರ್ಮ್ಯಾಟ್ನಾಗ ಕೊಡಬೇಕು ಎಲ್ಲ ಕೇಳ್ಕೊತೇನೆ ಅಂತ. ಸರ್, ಇಲ್ಲಿ ಮೊನ್ನೆ ನಡೆದಂತಹ ಮೀಟಿಂಗಲ್ಲಿ ಹೈಕಮಾಂಡ್ ಕೇಳಿತ್ತು, ಅದಕ್ಕೆ ಓಕೆ. ಒಬ್ಬ ಸಚಿವರಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಭಿಪ್ರಾಯವನ್ನ ಹೇಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು? ನೋಡಿ, ಪಕ್ಷದ ಶಿಸ್ತು ಪ್ರಮುಖ. ಪಕ್ಷದಕ್ಕಿಂತ ಯಾರೂ ದೊಡ್ಡವರಿಲ್ಲ. ಪಕ್ಷ ಶಿಸ್ತನ್ನು ಕಾಯ್ಕೋಬೇಕು. 4 ಗೋಡೆ ಮಧ್ಯೆ ಸಮಸ್ಯೆಗಳಿರ್ತವೆ, ಎಲ್ಲಿನೂ ಕೂಡ ಇಲ್ಲ ಅಂತೆಲ್ಲ. ಮನೆಯಲ್ಲೇ ಸಮಸ್ಯೆ ಇರ್ತವೆ, ಗಂಡ ಹೆಂಡತಿ ಮಧ್ಯನೂ ಸಮಸ್ಯೆ ಇರ್ತವೆ. ಅದೆಲ್ಲ ಪಕ್ಷದ 4 ಗೋಡೆ. 10 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್, 10 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈಗ ಜಿಲ್ಲೆಯಲ್ಲಿ ನೀವು ಕಟ್ಟಡಗಳಿಗೆ ಹೋಗಿದ್ದಾರೆ, ಅಂದ್ರೆ ಕೆಪಿಸಿಸಿ ಕಚೇರಿಗಳಿಗೆ ಹೋಗಿದ್ದೀರಾ, ಪಕ್ಷ ಸಂಘಟನೆಯನ್ನು ಮಾಡಿದ್ದೀರಾ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಯಾರು? ಅದೇ ಕಾರ್ಯಾಧ್ಯಕ್ಷರು ಸರ್. ಆ ಕಾರ್ಯದರ್ಶಿ ನಾವು ಏನು ಹೇಳಿದಾರೆ ನನಗೆ ಗೊತ್ತಿಲ್ಲ. ನೀವು ಹೇಳಿದ ಬಗ್ಗೆ ಕೇಳ್ತಾ ಇದ್ದೀನಿ. ಈಗ ಮಂಜುನಾಥ್ ಭಂಡಾರಿ ನನ್ನ ಆತ್ಮೀಯ ಸ್ನೇಹಿತರು, ಅವರು ಕೇಳ್ತೀನಿ ಏನು ಪರಮಾನ ಹೊರಡಿಸಿದಾರೆ ಅಂತೇಳಿ. ಇದಿಷ್ಟು ಎಂ ಬಿ ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ಜೈರಾಮ್ ಜೊತೆ ದೀಪಾ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.